ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿಯಮಿತವಾಗಿ ಓಡಾಡುವಂತಹ ವಾಹನ ಮಾಲೀಕರಿಗೆ ಅನುಕೂಲ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ವಾರ್ಷಿಕ ಫಾಸ್ಟ್ಯಾಗ್ ಪಾಸ್ ವಿತರಣೆಯನ್ನು ಮಾಡ್ತಾ ಇದ್ದು, ಇದೇ ಆಗಸ್ಟ್ 15ರಿಂದ ಪಾಸ್ ಜಾರಿಯಾಗ್ತಾ ಇದೆ. ಹೌದು, ವಾಣಿಜ್ಯೇತರ ಖಾಸಗಿ ಕಾರು, ಜೀಪು ಮತ್ತು ವ್ಯಾನ್ಗಳ ಮಾಲೀಕರಿಗೆ ಗರಿಷ್ಠ 200 ಟ್ರಿಪ್ ಅಥವಾ ಒಂದಿಡೀ ವರ್ಷ ಟೋಲ್ ಬಳಕೆಗಾಗಿ 3,000 ಪಾವತಿ ಮಾಡಿದರೆ ಸಾಕು, 1 ವರ್ಷಗಳ ಕಾಲ ಮಾಸಿಕ ಪಾಸ್ ದೊರೆಯಲಿದೆಯಂತೆ. ಅಂದಹಾಗೆ ಇಷ್ಟು ದಿನ ಪದೇ ಫಾಸ್ಟ್ಯಾಗ್ ಅನ್ನ ರೀಚಾರ್ಜ್ ಮಾಡಿಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಆದ್ರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನೀವು ಒಮ್ಮೆ ರೀಚಾರ್ಜ್ ಮಾಡಿದ್ರೆ ಸಾಕು, ವರ್ಷ ಪೂರ್ತಿ ಓಡಾಡಬಹುದಾಗಿದೆಯಂತೆ. ಇದರಿಂದ ಟೋಲ್ಗಳಲ್ಲಿ ಹೆಚ್ಚಾಗ್ತಾ ಇದ್ದಂತಹ ಟ್ರಾಫಿಕ್ ಕಿರಿಕಿರಿಗೂ ಕೂಡ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆಯಂತೆ. ಇನ್ನು ವಾರ್ಷಿಕ ಪಾಸ್ ಕೇವಲ ಖಾಸಗಿ ಮತ್ತು ವಾಣಿಜ್ಯೇತರ ವಾಹನಗಳಿಗಷ್ಟೇ ಸೀಮಿತವಾಗಿದೆಯಂತೆ. ಇನ್ನು ಈ ಫಾಸ್ಟ್ಯಾಗ್ ಆಗಿ ಪ್ರತ್ಯೇಕವಾಗಿ ಫಾಸ್ಟ್ಯಾಗ್ ಖರೀದಿಸಬೇಕು ಅಂತ ಏನೂ ಇಲ್ಲ. ಸದ್ಯ ಚಾಲ್ತಿಯಲ್ಲಿರತಕ್ಕಂತಹ ಫಾಸ್ಟ್ಯಾಗ್ ಅನ್ನೇ ಮೇಲ್ದರ್ಜೆಗೆ ಏರಿಸಬಹುದಾಗಿದೆಯಂತೆ. ಇನ್ನು ಈ ಫಾಸ್ಟ್ಯಾಗ್ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅನ್ವಯವಾಗಲಿದೆಯಂತೆ. ಆದರೆ ಬೆಂಗಳೂರಿನ ನೈಸ್ ರಸ್ತೆಯಂತಹ ಖಾಸಗಿ ಹೆದ್ದಾರಿಗೆ ಅನ್ವಯವಾಗೋದಿಲ್ವಂತೆ. ಅಲ್ಲದೆ ರಾಜ್ಯದ ಹೆದ್ದಾರಿ ಹಾಗೂ ಖಾಸಗಿ ಹೆದ್ದಾರಿಗಳಲ್ಲಿ ಸಂಚರಿಸುವವರು ಎಂದಿನ ಟೋಲ್ ದರವನ್ನೇ ಪಾವತಿ ಮಾಡಬೇಕಾಗಿದೆ.